ಚಂದ್ರನಂದ ಮುಖವೋ ನಿಮ್ಮ ಚಂದ್ರನಂದ ಮುಖವೋ ಕಲ್ದಿದೆಗೆ ಮುಖವು ಕಲ್ದಿದೆ ಅಮ್ಮಯ್ಯ ನಿಮ್ಮ ಚಂದ್ರನಂದ ಮುಖವೋ ಕಲ್ದಿದೆಗೆ ಯಾಕೆ ಅಮ್ಮಯ್ಯ ಅಮ್ಮಯ್ಯ ಯಾಕೆ ಬೇಡೋ ಅಮ್ಮಯ್ಯ 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 ಅಮ್ಮ, ಮೊದಲಾಗಿ ನಿನ್ನ ಪಾದಕಮಲಗಳಿಗೆ ವಂದಿಸಿಕೊಂಡವನಿದ್ದೇನೆ. ಅಮ್ಮ, ಎಂದು ನಾನು ಆಶ್ರಮಕ್ಕೆ ಹಿಂತಿರುಗಿ ಬರುವಾಗ ಮಗನೇ ಕುಶ ಎಂದು ಬಂದು ಅಪ್ಪಿಕೊಳ್ಳುವವಳು ನೀನು. ಆದರೆ ಇಂದು ಕಣ್ಣೀರಿಡುತ್ತಾ ಇದ್ದೀಯ. ಏನಾಯಿತಮ್ಮ? ಈ ಚಿಂತೆಗೆ ಕಾರಣವೇನು? ಚಂದ್ರನಂತಹ ಕಾಂತಿಯು ಇಂದು ಕುಂದಿ ಹೋಗಿದೆ. ಯಾಕಮ್ಮ? ಏನಾಯಿತಮ್ಮ? ಹೇಳುವೆಯಾ? ಅವರಾಯರೋ ನಾನರಿಗೆ ಕಂದ ಕಂದ ಅವರಾಯರೋ ನಾನರಿಯೇ ಕಂದ ಕಂದ ನಾವಿಲ್ಲಿರುವ ತಾವಿಗಾಗಿ ಬಂದರೋದೇ ನಾವಿಲ್ಲಿರುವ ತಾವಿಗಾಗಿ ಬಂದರೋದೇ ಕಂದ 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 ಗೋವಿದಶ್ವ ತಲ್ದರದೇ ಗೋವಿದಶ್ವ ತಲ್ದರದೇ ಕಂದ ಕಂದಾಯ ಲವನೋ ಹಿರಿಯುದೆ ಕಟ್ಟಿದನದೇ ಲವನೋ ಹಿರಿಯುದ ಕಟ್ಟಿದನದೇ ಕಂದ ಕಂದ ಅವರಾಯರು ನಾನರಿಗೆ ಕಂದ ಮಗನೇ ಅಮ್ಮ, ಮಗನೇ, ಏನಾಯ್ತಮ್ಮ? ಏನೆಂದು ಹೇಳಲಿ? ಹ? ನಮ್ಮ ಉಪವನದಲ್ಲಿ ಹ? ಅಶ್ವ ಒಂದು ಬಂದಿತ್ತಂತೆ. ಓಹೋ ಅಶ್ವಮೇಧದ ತುರಗ. ಓಹೋ ಅದರ ಹಣೆಯಲ್ಲಿ ಹ? ಲಿಖಿತ ಹೊಂದಿತ್ತಂತೆ. ಓಹೋ ಆ ಲಿಖಿತದಲ್ಲಿ ಹ? ಬಲವುಳ್ಳವರು ಅಶ್ವವನ್ನು ಕತ್ತಿ ಹ? ಕಾದಬೇಕೆಂದು ಬರೆದಿತ್ತಂತೆ. ಬಲಹೀನರಾದವರು ಹ? ಶರಣಾಗಿ ಕಪ್ಪವನ್ನೊಪ್ಪಿಸಬೇಕೆಂದಿದ್ದಂತೆ. ಓಹೋ ನಿನ್ನ ತಮ್ಮ ಹ? ಅದನ್ನೇನು ಮಾಡಿದ ಗೊತ್ತೇ? ಕಟ್ಟಿದ. ಸರಿಯಾಗಿಯೇ ಮಾಡಿದ. ಇಲ್ಲ ಮಗನೇ, ಯಾಕಮ್ಮ? ಆ ಅಶ್ವದ ಜೊತೆಯಲ್ಲಿ ಬಂದವರು ಹ? ನಿನ್ನ ತಮ್ಮ
ಎತ್ತಿ ಹ? ಎಳೆದೊಯ್ಯುತ್ತಿದ್ದ. ಅಮ್ಮನೇ! ಅಮ್ಮನೇ ಗೆದ್ದಿನ ಬೇಡ. ಆದರಿತ ಬ್ರಹ್ಮಹಳ್ಳಿಗಿಂದ ತಪ್ಪುವುದೇ. ಒಮ್ಮನೆ ಬರದರೆಂದು ಲವನ ಇದ್ದವ ಬೊಮ್ಮನ ಪಿತನಾಗಲಿ. ಆ? ತಮ್ಮನನ್ನು ಯಾರೋ ರಾಯರು ಕಟ್ಟಿಕೊಂಡೊಯ್ಯುತ್ತಿದ್ದಾರೆ. ಹ, ಇಷ್ಟೇ ತಾನೇ, ಬಿಡು ಚಿಂತೆ. ಈ ಕುಶನಿದ್ದಾನೆ, ಅಪ್ಪಣೆಯನ್ನು ಕೊಟ್ಟದ್ದಾದರೆ ಏನು ಮಾಡುತ್ತೇನೆ ಗೊತ್ತೇ? ಸಾಧ್ಯವೇ ಮಗನೇ? ಲೋಕವೇ ಮುಳುಗಲಿ. ಹೈ, ತಗದು ಝಣುದೈ, ಝಣುದ ಝಣುದೈ, ಕಾಲ ಝಣುದೈ, ಝಣುದೈ ನಲಗ ದಿನ, ಧೈರ್ಯ ಧೈರ್ಯ ದಿನ, ಧೈರ್ಯ ಧೈರ್ಯ ದಿನ. ಲೋಕವೇ ಮುಳುಗಲಿ, ನಾಗವೇ ಬೀಳಲಿ, ನಾಕೆಂದು ಧುರ್ಯ ಮುನಿ. ಶ್ರೀಗಂಧ ನಾಡಿಗೂ ತಪ್ಪದ ಎನ್ನುವ ನಾಕರಿಂದರು ಬೇರೆಂದ. ಆ? ಲೋಕವೇ ಮುಳುಗಲಿ, ನಾಕವೇ ಉರುಳಲಿ, ಒಮ್ಮಿಂದೊಮ್ಮೆಗೆ ಮುಕ್ಕಣ್ಣನೇ ಎದುರಾಳಿಯಾಗಿ ಬಂದರು ಭಯಪಡುವವನು ನಾನಲ್ಲ. ತಮ್ಮನನ್ನು ಒಯ್ಯುವವನು ಬೊಮ್ಮನ ಪಿತ ವಿಷ್ಣುವೇ ಆಗಿರಲಿ, ಕಾಲಾಂತಕನೇ ಆಗಿರಲಿ, ಅವರನ್ನು ಸದೆಬಡಿದು ತಮ್ಮನನ್ನು ನಾನು ಕರೆದುಕೊಂಡು ಬರುತ್ತೇನೆ. ಕೊಡುವಪ್ಪಣೆ ತೆರಳುತ್ತೇನಂತೆ. ಮಗನೇ, ಚಿರಂಜೀವಿಯಾಗಿ ಸ್ಥಿರಪಂತರಾಗಿ ಸಂಗರ ಶೂರರಾಗಿ ಗರಂದು ಹಗೆಯವರ ಕೂಡ ನಿಜವನು ಪೇಳದಿರಿ ಮಗನೇ. ಹಗೆಯವರ ಕೂಡ ನಿಜವನು ಪೇಳದಿರಿ ಮಗನೇ. ಅಗಲದಿರಿವನ ಮಧ್ಯದೊಳಗಿರ್ವರನು ಖಗಮೃಗಗಳ ಕೋಟಲೆಗೆ ಎಚ್ಚರಿಕೆಯಿರಿ. ಖಗಮೃಗಗಳ ಕೋಟಲೆಗೆ ಎಚ್ಚರಿಕೆಯಿರಿ. ಜಗವುಳ್ಳ ತನಕ ಬಾಳಿರಿ ಎಂದು ಹರಸಿದಳು ಚಿರಂಜೀವಿಯಾಗಿ. ಮಗನೇ ಕೊಡುವಪ್ಪಣೆ. ಮಗನೇ, ಅಮ್ಮ, ಯಾವತ್ತು ದೃಢ ನಿರ್ಧಾರವನ್ನು ತಾಳಬೇಕು. ಹ, ಖಂಡಿತವಾಗಿಯೂ ಹ, ಹಗೆಗಳ ಎದುರು ನಿಜವನ್ನು ಹೇಳದಿರಿ. ಹ, ನಿಮ್ಮ ಪರಿಚಯವನ್ನು ಅವರಿಗೆ ತಿಳಿಸಬೇಡಿ. ಹ. ಇನ್ನೊಂದು ಮುಖ್ಯವಾದ ವಿಚಾರ, ಏನು? ಯುದ್ಧದಲ್ಲಿ ಯಾವತ್ತೂ ಹ, ತಮ್ಮನ ಜೊತೆಯನ್ನು ಬಿಡಬೇಡ. ಇಬ್ಬರು ಒಗ್ಗಟ್ಟಿನಲ್ಲೇ ಹೋರಾಡಿ. ಆಗಲಿ. ಹಿಂದೆ ಗುರು, ಮುಂದೆ ಗುರಿ. ಹ. ಹಿರಿಯರ ಆಶೀರ್ವಾದ ನಿಮ್ಮೊಂದಿಗಿದೆ. ಹ, ಖಂಡಿತವಾಗಿಯೂ ಸೂರ್ಯ ಚಂದ್ರರಿರುವವರೆಗೆ ಹ. ನಿಮ್ಮ ಕೀರ್ತಿ ಶಾಶ್ವತವಾಗಲಿ, ಒಳ್ಳೆಯದಾಗಲಿ. ಎದ್ದು ಬನ್ನಿ, ವಿಜಯಶಾಲಿಯಾಗಿ ವಿಜಯಶಾಲಿಯಾಗಿ. ವಾಲ್ಮೀಕಿ
ಮುನಿಪದಾಂಬುಜವ ಧ್ಯಾನಿಸುತ್ತಯ ವಾಲ್ಮೀಕಿ ಮುನಿಗಳ ವಾಲ್ಮೀಕಿ ಮುನಿಪದಾಂಬುಜವ ಧ್ಯಾನಿಸುತ್ತಯ ದಷ್ಟದಿಕ್ಕುಗಳ ದಷ್ಟದಿಕ್ಕುಗಳ ವಂದಿಸುತ್ತಯೇ ಅಮ್ಮ ಜಾನಕಿಗರಗುತ್ತ ಕ್ಷಣವೇ ಅಮ್ಮ ಜಾನಕಿಗರಗುತ್ತ ಕ್ಷಣವೇ ಬಂದು ತಮ್ಮ ಲವನ ಕಾಂಬ ತವಕದಿಂದ ಬಂದು ತಮ್ಮ ಲವನ ಕಾಂಬ ತವಕದಿಂದ ವಾಲ್ಮೀಕಿ ಮುನಿಪದಾಂಬುಜವ ಧ್ಯಾನಿಸುತ್ತ ವಾಲ್ಮೀಕಿ ಮುನಿಪರ ಮನಸ ಧ್ಯಾನಿಸುತ್ತ ನಂತರ ಅಷ್ಟ ದಿಕ್ಕುಗಳಿಗೆ ವಂದಿಸುತ್ತ ನನ್ನ ತಾಯಿಯಾದ ಜಾನಕಿಗೆ ಮನಸ ಪುನರಪಿ ನಮಿಸುತ್ತ ಇನ್ನೇನು ತಡ ತಮ್ಮನನ್ನು ಕಾಣಬೇಕಾಗಿದೆ ಹೇಗೆ ಹೊರಡುವುದು ಕುಶನ ವಿಕ್ರಮ ಇನ್ನೇನು ತಡ ನೇರವಾಗಿ ತೆರಳುತ್ತೇನೆ ವೃಂದಾವನ ಕಡೆ. ಏನಾಶ್ಚರ್ಯವಿದು? ಏನಾಶ್ಚರ್ಯ? ಒಬ್ಬನನ್ನು ಹಿಡ್ಕೊಂಡು ಹೋದರೆ ಹಿಂದಿನಿಂದ ಮತ್ತೊಬ್ಬ ಎಲ ಎಲ ನನ್ನ ರಥದಲ್ಲಿ ಮಲಗಿದ್ದ, ಬಾಯಿ ಮುಚ್ಚಿ ಮಲಗಿದ್ದ. ಓಹೋ, ನಿನ್ನನ್ನು ಕಾಣುತ್ತಿದ್ದಂತೆ ಅಣ್ಣ ಎಂಬುದಾಗಿ ಹೇಳಿದ. ಅರ್ಥವಾಯಿತು. ನಿಮ್ಮ ಆಕಾರವನ್ನು, ನಿಮ್ಮ ರೂಪವನ್ನು ನೋಡಿದಾಗ ಅವಳಿ ಸಹೋದರರು ನೀವು ಎಂಬುದನ್ನು ಅರ್ಥೈಸಿಕೊಂಡೆ. ಓಹೋ, ಬಾಲಕ, ಯಾರು ನೀವು? ನಮ್ಮ ತುರಗವನ್ನು ಬಿಟ್ಟು ಬಿಡಿ, ನಮ್ಮ ಜೊತೆಯಲ್ಲಿ ಬನ್ನಿ. ನಮ್ಮ ಊರಿನಲ್ಲಿ ನಿಮ್ಮಂಥವರಿಗೆ ತರಬೇತಿಯ ವ್ಯವಸ್ಥೆ ಇದೆ.
ನಿಮ್ಮಂಥವರು ನಮ್ಮ ಜೊತೆಯಲ್ಲಿರಬೇಕು. ಹಾ ಸುಮ್ಮನೆ ನನ್ನಲ್ಲಿ ಹೋರಾಟಕ್ಕಿಳಿಯಬೇಡಿ. ಹಾ ಮಕ್ಕಳಾಟಿಕೆಯನ್ನ ಬಿಟ್ಟು ಹಾ ನಿಮ್ಮ ಪರಿಚಯವನ್ನು ಹೇಳಿ, ಹಾ ನಮ್ಮ ತುರುಗವನ್ನು ಬಿಟ್ಟು ಹಾ ಬಾರಯ್ಯ. ಎಲ್ಲ ಎದುರಾಳಿ. ಹ, ಯಜ್ಞಾಶ್ವವು ಯಾರದ್ದು? ನಮ್ಮದು. ಅದರ ಹಣೆಯಲ್ಲಿರುವ ಲಿಖಿತ ಏನು? ಬಲ್ಪುಳ್ಳವರು ಕಟ್ಟಿ ಕಾದಾಡಬೇಕು, ಹಾ ಬಲಹೀನರು ಹಾ ಕಪ್ಪ ಕೊಟ್ಟು ಶರಣಾಗಬೇಕು. ನಾವೇನು ಮಾಡಿದ್ದೇವೆ? ನೀವು ಬಾಲಕರು ಏನು ಮಾಡಬೇಕು ಅಂತ ಬರೀಲಿಲ್ಲ ಅದರಲ್ಲಿ. ಯಾಕಂದ್ರೆ ನಾವು ಪ್ರಜ್ಞಾವಂತರು. ನಮ್ಮ ಬಲು ಹೀಗೆ ಬಾಲತನವಿಲ್ಲ, ಹಾಗಾಗಿ ನಾವೇನು ಮಾಡಿದ್ದೇವೆ? ಅಶ್ವವನ್ನು ಬಲು. ಕಟ್ಟಿದ್ದೇವೆ. ಬಲು. ಮಗು ಇದೆ. ಬಾಯಿ ಇದಕ್ಕೆ. ಎದುರಾಳಿಯನ್ನು ಧೈರ್ಯಗೊಳಿಸಿದ್ದೇವೆ. ಇನ್ನೇನಾಗುತ್ತದೆ ಎಂದು ಬಳಿಯಲ್ಲಿ ನಿಂತು ನೋಡು. ಹೇಳಿ ಮೂರ್ಛಿತನಾದ ನಾಗ ರಾಘವನು ಕಾಳಗದಿ ತನವರು ಮಾಡಿದ ವೃತ್ತಾಂತ, ಕಾಳಗದಿ ತನ್ನವರು ಮಾಡಿದ ವೃತ್ತಾಂತ, ಮಗದುರಗದೊಡನೆ ಶತ್ರುಘ್ನ ಬಲ ಸಹಿತ, ಮಗದುರಗದೊಡನೆ ಶತ್ರುಘ್ನ ಬಲ ಸಹಿತ, ಅಖಿಲ ದೇಶದೊಳಿಪ್ಪ ಅರಸುಗಳ ಗೆಲುತ್ತಾಗ ಶತ್ರುಘ್ನ ಸಹಿತ ರಾಘವನು ಮೂರ್ಛಿತನ ಅಯ್ಯೋ, ಏನಿದು ಅಸ್ಸೆ? ದೂತನಾಡಿದಂತಹ ವಾರ್ತೆಯನ್ನು ಕೇಳಿದೆ. ಶತ್ರುಘ್ನ ಸುರರಿಂದ ಜಯಿಸಲು ಅಸಾಧ್ಯವಾದಂತಹ ಈ ಶತ್ರುಘ್ನ ಕೇವಲ ಬಾಲಕರಿಂದಾಗಿ ಧರೆಗುರುಳಿದಾನೆ. ಏನಿದು? ಶ್ರೀರಾಮನ ಅವರೋಹಣವೇ ಇದು. ಏನು ಮಾಡುವುದು? ಅಶ್ವಮೇಧದ ಕುದುರೆಯನ್ನು ಬಿಡಿಸಿ ತರಬೇಕಾಗಿದೆ. ತಮ್ಮ ಲಕ್ಷ್ಮಣ, ರಾಘವನು
ಸಣ್ಣ ದಿನ ಮಡುಕುವೆ ಖಳರ ತಮ್ಮ ಲಕ್ಷ್ಮಣ ವಂದಿಸಿಕೊಂಡವನಿದ್ದೇನೆ. ಎದ್ದೇಳು. ಅಗ್ರಜ, ತಮ್ಮನಾದಂತಹ ಲಕ್ಷ್ಮಣನು ಇದ್ದ ಕಡೆ ಬರಲಿ ಎಂಬ ಹಾಗೆ ಅಪ್ಪಣೆ ಆಯಿತಲ್ಲ. ಏನಾಯ್ತಣ್ಣ, ಯಾಕೆ ಕರೆ ಎಂದು ತಿಳಿಸಿದರೆ ತಕ್ಷಣವೇ ಲಕ್ಷ್ಮಣ, ಸಹೋದರನಾದಂತಹ ಶತ್ರುಘ್ನನು ಅಶ್ವಮೇಧದ ಕುದುರೆಯ ಬೆಂಗಾವಲಿಗಾಗಿ ಹೊರಟವನಿದ್ದಾನೆ. ತಿಳಿದವನಿದ್ದೀಯ. ಹೌದು. ಆದರೆ ಮುನಿ ಆಶ್ರಮವನ್ನು ಪ್ರವೇಶಿಸಿ ಕುದುರೆಯನ್ನು ಬಾಲಕನೋರ್ವನು ಕಟ್ಟಿ ಹಾಕಿದನು. ಹೌದೇ? ಬಾಲಕರೊಡನೆ ಹೋರಾಡಿದಂತಹ ಶತ್ರುಘ್ನನು ಈಗ ಧರೆಗುರುಳಿದ್ದಾನೆ. ಹೌದೇ? ಅಶ್ವಮೇಧದ ಕುದುರೆಯನ್ನು ಹಿಂತಿರುಗಿಸಿ ತರಬೇಕಾಗಿದೆ. ಲಕ್ಷ್ಮಣ, ತಡ ಮಾಡಬೇಡ. ಸೇನಾ ಸಮೇತನಾಗಿ ತೆರಳು. ಆಗಲಿ ಅಣ್ಣ. ನಿಮ್ಮನ್ನು ನೋಡಿದಾಗ ಮಮಕಾರ ಉಕ್ಕಿ ಬರುತ್ತಾ ಇದೆ. ಓಹೋ, ಆದರೆ ಏನು ಮಾಡುವುದು? ಏನು ಮಾಡುವುದು? ನೀವು ಮಾಡುವಂತಹ ಉದ್ದಟತನವನ್ನು ನೋಡಿದಾಗ ರೋಷವು ಉಕ್ಕಿ ಬರುತ್ತಾ ಇದೆ. ಈ ಲಕ್ಷ್ಮಣನು ಸಾಮಾನ್ಯನಲ್ಲ. ನನ್ನೊಡನೆ ಹೋರಾಡುವುದು ಸಾಧುವೂ ಅಲ್ಲ, ನರವೂ ಅಲ್ಲ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಕುದುರೆಯನ್ನು ಬಿಟ್ಟು ನಡೆಯಲಿಲ್ಲ. ಯಾರು ನಿಮ್ಮ ಅಶ್ವವನ್ನು ಬಿಡುವವನು ನಾವಲ್ಲ. ಹೌದೇ? ಹಾಗಿರುವಾಗ ಸುಮ್ಮನೆ ಮಾತು ಯಾಕೆ? ಬಾಯುತ್ತಕ್ಕೆ
ಲಕ್ಷ್ಮಣ ರುದ್ರ ಪ್ರತಾಪಿ ಇಕ್ಷ್ವಾಕು ಕುಲದೇವ ಲಕ್ಷ್ಮಣ ಇಕ್ಷ್ವಾಕು ಕುಲದೇವ ಈಕ್ಷಿತಿಯೊಳು ಈಕ್ಷಿತಿಯೊಳು ಬಿದ್ದ ಮೇಲೆ ಇಕ್ಷ್ವಾಕು ಕುಲದೇವನಿ ಕ್ಷಿತಿಯೊಳು ಬಿದ್ದ ಮೇಲೆ ದೀಕ್ಷೆಯೇ ತಗೆ ಇನ್ನೂ ದೀಕ್ಷೆಯೇ ತಗಿನ್ನೂ ಲಕ್ಷ್ಮಣ ಅನುಜ ಅನುಜ ಅಯ್ಯೋ ಅಯ್ಯೋ ಏನಾಗ್ತಾ ಉಂಟು ಏನಾಗ್ತಾ ಉಂಟು? ನನ್ನ ಬಲತೋಳು ಕಳಚಿ ಹೋದಂತಾಯಿತಲ್ಲ ಲಕ್ಷ್ಮಣ. ಹಿಂದೆ ಸೀತೆಯನ್ನು ಕಾಡಿಗೆ ಕಳಿಸುವಂತಹ ದೌತ್ಯವನ್ನು ನಾನು ನಿನಗೆ ನೀಡಿದ್ದೆ. ಆ ದೌತ್ಯವನ್ನು ನೀಡಿದಂತಹ ಪಾಪಿ ನಾನು. ಆ ಪಾಪಕ್ಕೆ ಇಂದು ನೀನು ಬಲಿಯಾದಿ. ಇಕ್ಷಾಕ್ ವಂಶ ಅವನತಿಗೆ ಬಂದು ಲಕ್ಷ್ಮಣ ನಿನ್ನನ್ನು ಕಳೆದುಕೊಂಡ ಮೇಲೆ ಏನು ಮಾಡಲಿ ನಾನು? ಇನ್ನು ಈ ಅಶ್ವಮೇಧ ನನಗೆ ಬೇಕು, ಈ ದೀಕ್ಷೆ ನನಗೆ ಬೇಕು. ಬೇಡ ಬೇಡ. ಅಶ್ವಮೇಧದ ಕುದುರೆಯನ್ನ ಹೌದು ಮಕ್ಕಳಿರುವರು ಕಟ್ಟಿದರಂತೆ. ಹೌದು ಅನಂತರ ಬಂದಂತಹ ಶತ್ರುಘ್ನನನ್ನ ಸಂಹರಿಸಿದರಂತೆ. ನಂತರ ಹೋದಂತಹ ಲಕ್ಷ್ಮಣ ಕೂಡ ದರಗಿಳಿದಿದ್ದ. ಇಲ್ಲಿ ಅರ್ಥ ಮಾಡಬೇಕಾದ್ದು ಏನಂತ ಹೇಳಿದ್ರೆ, ಹಾಗಾದ್ರೆ ಈ ಮಕ್ಕಳಿರುವರು ಎಷ್ಟು ಶಕ್ತಿಶಾಲಿಗಳಿರ್ಬೇಡ. ಹಾಗಾಗಿ ಅವರನ್ನ ಪರೀಕ್ಷಿಸುವ ಅಗತ್ಯ ಇದೆ. ನನಗೆ ಅಪ್ಪಣೆ ಕೊಟ್ಟೆ ಅಂತಾದ್ರೆ ಅಲ್ಲಿಯ ವಿಚಾರವನ್ನ ಸಮಗ್ರವಾಗಿ ನೋಡಿಕೊಂಡು ಅವರಿಗೊಂದು ತಕ್ಕ ಶಾಸ್ತಿಯನ್ನ ಮಾಡ್ತೇನೆ. ತಮ್ಮ ಭರತ, ಓ ನೀನಾಡುವಂತಹ ನುಡಿಗಳನ್ನು ಕೇಳಿ ಏನು ಉತ್ತರ ಕೊಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದು ರಣವೀಳ್ಯವನ್ನು ಇಟ್ಟಿದ್ದೇನೆ. ಕಂದ ನಿಮ್ಮನು
ಪೆತ್ತಯ ಕಂದ ನಿಮ್ಮನು ಪೆತ್ತ ತಂದೆ ತಾಯಿಗಳಾರೋ ಕಂದ ಮನು ಪೆತ್ತ ತಂದೆ ತಾಯಿಗಳಾರು ಬಂದುದೆಲ್ದ ನೀವು ಬಂದುದೆಲ್ದ ನೀವು ಇಂದು ನಿಮ್ಮಯ ಪದ ನಮ್ಮಯವಾ ಅನುಜನ ಕೊಂದ ಕಾರಣವೇನೋ ಇಂದು ನಮ್ಮಯ ಬಾಜಿಯ ಕಟ್ಟಿ ಅನುಜನ ಕೊಂದ ಕಾರಣವೇನೋ ಕಂದಯ ಮಕ್ಕಳೇ, ನಿಮ್ಮನ್ನು ನೋಡುವಾಗ ಸೂರ್ಯ ಚಂದ್ರರು ಒಟ್ಟಿಗೆ ಬಂದ ಹಾಗೆ ಕಾಣ್ತಾ ಉಂಟು. ಓಹೋ, ಅಷ್ಟು ತೇಜದ್ಭೂತವಾಗಿ ಕಾಣ್ತಾ ಇದ್ದೀವಿ. ಓಹೋ, ಖಂಡಿತವಾಗಿ ನಿಮ್ಮನ್ನು ನೋಡಿದಾಗ ಆಶ್ಚರ್ಯ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ನಿಮ್ಮ ಸಾಹಸಕ್ಕೆ ಮೆಚ್ಚಲೇಬೇಕು. ಯಾಕಂತ ಹೇಳಿದ್ರೆ ಅಶ್ವಮೇಧದ ಕುದುರೆಯನ್ನ ಕಟ್ಟಿ ಶತ್ರುಘ್ನ ಬಂದ ಅವನನ್ನು ಕೂಡ ಸರಿಯಾಗಿ ಮಾಡಿದ್ದೀರಾ, ಲಕ್ಷ್ಮಣನನ್ನು ಕೂಡ ಸೋಲಿಸಿದ್ದೀರಾ. ಹಾಗಾದ್ರೆ ನಿಮ್ಮನ್ನ ಹೆತ್ತಂತಹ ತಂದೆ ತಾಯಿ ಯಾರಿರಬಹುದು? ನೀವು ಎಲ್ಲಿಂದ ಬಂದಿದ್ದೀರಿ ಹೇಳುವಿರಾ ಮಕ್ಕಳೇ? ವಿದ್ಯೆ ಕಲಿಸಿದ ಗುರು ಯಾರು? ಹೌದು, ಉತ್ತರವನ್ನು ಹೇಳುತ್ತೇನೆ ಕೇಳು. ನಮ್ಮ ಸೃಷ್ಟಿಗೆ ಕಾರಣರಾದವನೇ ನಮ್ಮ ತಂದೆ. ನಮ್ಮನ್ನು 9 ಮಾಸ ಹೊತ್ತು ಹೆತ್ತವರೇ ನಮ್ಮ ತಾಯಿ. ನಮಗೆ ವಿದ್ಯಾಭ್ಯಾಸ ಮತ್ತು ಶಸ್ತ್ರಾಸ್ತ್ರಗಳನ್ನು ಹೇಳಿಕೊಟ್ಟವರೇ ನಮ್ಮ ಗುರು. ಸಾಕೋ ಬೇಕೋ ಯುದ್ಧಕ್ಕೆ ಬೇಕಾದದ್ದು ಬಲುಹು ಮತ್ತು ಶಸ್ತ್ರಾಸ್ತ್ರ. ಕೈಯಲ್ಲಿದೆ ತೊಡುಬಾಣ. ಅಂತೇಳಿ ಸಲಿಗೆಯಿಂದ ಕೇಳಿದ್ರೆ ಅಧಿಕ ಪ್ರಸಂಗ ಉತ್ತರ ಕೊಡ್ತೀರಾ? ಹೌದು. ನಿಮಗೆ ಬಹುಶಃ ಪೆಟ್ಟಿನ ರುಚಿ ಇನ್ನು ಬೀಳಲಿಲ್ಲ. ಈಗ ಬೀಳ್ಬೇಕಾಗಿದೆ. ಬನ್ನಿ ನೋಡೋಣ.
ಬಾಲನಾಗಿದ್ದು ಸುಮ್ಮನಿದ್ದರೆ ಆದೀತೆ. ಇನ್ನು ನೋಡುವುದಕ್ಕೇನಿಲ್ಲ, ದೀಕ್ಷೆಯನ್ನು ನಿಲ್ಲಿಸಿದ್ದೇನೆ. ನಡೆಯುತ್ತಾನಂತ ಅತ್ತ ಕಡೆಗೆ. ಕುಶಲವರನು ಕಂಡ ರಾಮ, ಕುಶಲವರನು ಕಂಡ ರಾಮ, ಸಾಗತದಿ ಕುಶಲವರನು ಕಂಡ ರಾಮ, ಸಾಗಸತಿ ಬಿಲ್ಬಾಣ ರಂಜಿಸುವ ನಿಸ್ಸೀವ, ಸಾಗಸತಿ ಬಿಲ್ಬಾಣ ರಂಜಿಸುವ, ಬಿಲ್ಬಾಣ ರಂಜಿಸುವ ನಿಸ್ಸೀವ. ರಣದಿ ಬಿದ್ದವರನ್ನು ನೋಡಿ, ರಣದಿ ಬಿದ್ದವರನ್ನು ನೋಡಿ, ಸತ್ತ ಹೆಣಗಳ ಬಿಂಬಭೂತಗಳ ನೋಡಿ, ಸತ್ತ ಹೆಣಗಳ ಬಿಂಬಭೂತಗಳ ನೋಡಿ, ನೊಣಗಳು ಕವಿದೊಂದು ಗೂಡಿ, ನೊಣಗಳು ಕವಿದೊಂದು ಗೂಡಿ, ಲಕ್ಷ್ಮಣನ ಕಾಣುತ್ತ ಮನದಲ್ಲಿ ಚಿಂತೆ ಮಾಡಿ, ಲಕ್ಷ್ಮಣನ ಕಾಣುತ್ತ ಮನದಲ್ಲಿ ಚಿಂತೆ ಮಾಡಿ, ಕುಶಲವರನು ಕಂಡ ರಾಮ, ಸಾಧನದಿ ಬಿಲ್ಬಾಣ ರಂಜಿಸುವ ನಿಸ್ಸೀಮ ರಾಮ. ಸಾಮಾನ್ಯ ಬಾಲಕರು ಇವರಲ್ಲ, ಬಲವಂತರಿದ್ದಾರೆ. ಅರಣ್ಯ ಪ್ರವೇಶವನ್ನು ಮಾಡಿದವರಿದ್ದೇನೆ. ಅಳಿದುಳಿದ ಎಲ್ಲರನ್ನೂ ಮುಂದೆ ಸೇರಿಸಿಕೊಂಡು ಬಂದವನಿದ್ದೇನೆ. ಏನನ್ನು ನೋಡ್ತಾ ಇದ್ದೇನೆ? ಈ ಬಾಲಕರು ಸಾಮಾನ್ಯ ಬಾಲಕರಲ್ಲ. ಇವರು ಇಲ್ಲಿ ಸೃಷ್ಟಿ ಮಾಡಿದಂತಹ ಈ ದೃಶ್ಯ ಭಯಾನಕವು, ಭೀಭತ್ಸವು. ಹೇಗೆ ಸಾಧ್ಯವು? ನೋಡ್ತೇನೆ, ಹೆಣಗಳ ರಾಶಿ, ಸಾಕಿನಿಗಳು ಹೆಣಗಳನ್ನು ಬಂದು ತಿಂತಾ ಇವೆ. ಮಾತ್ರವಲ್ಲ, ನೊಣಗಳು ಮುತ್ತುತ್ತಾ ಇವೆ. ಇಲ್ಲಿ ನೋಡಿದರೆ ರಕ್ತದ ನದಿಯೇ ಹರಿಯುತ್ತಾ ಇದೆ. ಏನು ಅದು? ಅದು ನನ್ನ ತಮ್ಮಂದಿರಾದಂತಹ ಶತ್ರುಘ್ನ, ಲಕ್ಷ್ಮಣ, ಭರತಾದಿಗಳ ಶವಗಳು. ಇಲ್ಲ, ಶವಗಳಲ್ಲ ಇದು. ನನ್ನ ಶರೀರದಿಂದ ಛಿದ್ರವಾದಂತಹ ನನ್ನ ಅಂಗ ಪ್ರತ್ಯಂಗಗಳು. ಹಾಗಾದರೆ ಇದಕ್ಕೆ ಕಾರಣೀಭೂತರಾದಂತಹ ಕುಶಲವರನ್ನು ನಾನು ಕಂಡನು.
ನೋಡ್ತೇನಂತೆ ಅದು ನೋಡ್ತೇನೆ. ಹೃದಯ ತುಂಬಿ ಬರ್ತಾವ. ಇರಲಿ, ಆರಂಭವಾದದ್ದಕ್ಕೆ ಅಂತ್ಯವನ್ನು ಕಾಣಲೇಬೇಕು. ಇವರನ್ನು ಅನುನಯದಿಂದ ಮಾತನಾಡಿಸುತ್ತೇನಂತೆ. ಓ ಅವಕುಶಾದಿಗಳೇ, ಇನ್ನಾದರೂ ಬೇಡ 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 ಮಕ್ಕಳಿರ, ಮಕ್ಕಳೇ, ಇನ್ನಾದರೂ ಬೇಡ ಬೇಡ ಮಕ್ಕಳಿರ. ಇನ್ನಾದರೂ ಬೇಡ ಬೇಡ ಮಕ್ಕಳಿರ, ಸನ್ಮತ ನಿಮಗಲ್ಲ ಇದು ಬಾಲಕರಿರ, ಸನ್ಮತ ನಿಮಗಲ್ಲ ಇದು ಬಾಲಕರಿರ. ಶಿಶುಗಳು ನೀವು ನಿಮ್ಮೊಡನೆ ಕಾಳಗಬೇಕೈಗೆ, ಶಿಶುಗಳು ನೀವು ನಿಮ್ಮೊಡನೆ ಕಾಳಗಬೇಕೈಗೆ. ವಜವಾದರಾಗಲಿ ಆಗದಿದ್ದರೆ ನೀವು ಮೈ ಹೆಸರೇನು ತಂದೆ ತಾಯ. ವಜವಾದರಾಗಲಿ ಆಗದಿದ್ದರೆ ನೀವು ಮೈ ಹೆಸರೇನು ತಂದೆ ತಾಯ. ಬಿಲ್ವಿದ್ಯೆಯ ಕಲಿಸಿದ ನ್ಯಾವರಾಯ, ಬಿಲ್ವಿದ್ಯೆಯ ಕಲಿಸಿದ ನ್ಯಾವರಾಯ. ನೀವಿಬ್ಬರು ರುಚಿಯರ ಬದಲಿಸುವುದಿಲ್ಲವ ನ್ಯಾಯ. ಇನ್ನಾದರೂ ಬೇಡ ಬೇಡ ಮಕ್ಕಳಿರ, ಸಲ್ಮಾತ ನಿಮಗಲ್ಲ ಇದು ಬಾಲಕರಿರ, ಸಲ್ಮಾತ ನಿಮಗಲ್ಲ ಇದು ಬಾಲಕರಿರ. ಮಕ್ಕಳಿರ ಓ ಅವಕುಶಾದಿಗಳೇ, ನಿಲ್ಲಿ ನಿಲ್ಲಿ. ನಿಮ್ಮ ವಯಸ್ಸಿಗೆ ಮೀರಿದಂತಹ ಕಾರ್ಯವನ್ನೇ ನೀವು ಮಾಡಿದ್ದೀರಿ. ಹಾಗಿರುವಾಗ ಈಗ ಬಾಲಕರಾದ ನೀವು ನಿಮ್ಮೊಡನೆ ನಾನು ಯಾಕೆ ಅಂತ ಯುದ್ಧ ಮಾಡಿದೆ. ನಿಮ್ಮಲ್ಲಿ ಒಂದೆರಡು ಪ್ರಶ್ನೆಗಳು. ನೀವು ಇಲ್ಲೇ ಹುಟ್ಟಿ ಬೆಳೆದವರು ಅಥವಾ ಬೇರೆ ಊರಿಂದ ಬಂದವರು? ಮಾತ್ರವಲ್ಲ, ಯುದ್ಧದಲ್ಲಿ ನಿಮ್ಮ ಧನುರ್ವಿದ್ಯೆಯನ್ನು ಚೆನ್ನಾಗಿಯೇ ಅಭ್ಯಾಸ ಮಾಡಿದ್ದೀರಿ ಅಂತ ಹೇಳಬಹುದು. ನನ್ನ ತಮ್ಮಂದಿರನ್ನು ಎಲ್ಲರನ್ನೂ ಧರೆಗುಳಿಸಿದ್ದೀರಿ. ನಿಮ್ಮಲ್ಲಿ ಹೋರಾಡಿ ನಂಗೇನು ರಾಜ್ಯ ಸಿಗ್ತದ? ಇಲ್ಲ. ಹಾಗಿರುವಾಗ ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಇನ್ನೂ ನೀವು ಪುಟ್ಟ ಬಾಲಕರು. ನೀವು ಎಲ್ಲಿಂದ ಬಂದಿದ್ದೀರೋ ಅಲ್ಲಿಗೆ ಹಿಂದಕ್ಕೆ. ಓಹೋ, ಅದು ನಿಮಗೆ ಒಳ್ಳಿತು. ಅಲ್ಲದೆ ಯುದ್ಧವನ್ನು ಮುಂದುವರಿಸಬೇಡಿ. ನಮ್ಮನ್ನೇನೆಂದೆ ಮಕ್ಕಳು ನಾವು, ಮಕ್ಕಳು ನಾವು. ಹೌದು, ಮಕ್ಕಳು ನಾವು, ನಮ್ಮೊಡನೆ ಕಾಳಗಕ್ಕೆ ಕಾಳಗಕ್ಕೆ ಕಾಳಗಕ್ಕೆ
ನೀನು ಅಯೋಧ್ಯೆಯ ಶ್ರೀರಾಮಚಂದ್ರನೆಂದು ಅರಿತವರು ನಾವು. ಹೌದು ಅಯ್ಯ, ಯಜ್ಞಾಶ್ವವನ್ನು ಬಿಡಿಸಿಕೊಂಡು ಹೋಗಲು ಯುದ್ಧಕ್ಕೆಂದು ರಣರಂಗಕ್ಕೆ ಬಂದವನು ನೀನು. ಆದರೆ ಬಂದೇನು ಮಾಡಿದೆ? ರಣಹೇಡಿಯಂತೆ, ಹೆಂಗಸರಂತೆ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸುತ್ತಾ ಇದ್ದೀಯಲ್ಲ. ನಿನ್ನ ಪ್ರಶ್ನೆ ಏನು? ಹೆತ್ತ ತಾಯಿ ಯಾರು? ವಿದ್ಯೆ ಕಲಿಸಿದ ಗುರು ಯಾರು? ಯಾರು ನಿನ್ನ ತಂದೆ? ಎಲ್ಲಿಂದ ನೀನು ಬಂದೆ? ಯಾರು ನೀನೆಂದೆ ಎಂದು ಉತ್ತರವನ್ನು ಹೇಳುತ್ತೇನೆ ಕೇಳು. ನಾವಿರುವರು ಅಗ್ರಜಾನುಜರು. ನವಮಾಸ ನಮ್ಮನ್ನು ಹೊತ್ತು ಹೆತ್ತವರು ನಮ್ಮ ತಾಯಿ. ಜನನಕ್ಕೆ ಕಾರಣನಾದವರು ನಮ್ಮ ಪಿತಾಮಹಾಶಯರು. ರಣರಂಗದಲ್ಲಿ ಹೇಗೆ ಯುದ್ಧ ಮಾಡಬೇಕು, ನಿಮ್ಮಂಥವರಲ್ಲಿ ಹೇಗೆ ಮಾತನಾಡಬೇಕು ಹಾಗೂ ವಿದ್ಯಾಭ್ಯಾಸವನ್ನು ಹೇಳಿಕೊಟ್ಟವರು ನಮ್ಮ ಗುರು. ಎಲ್ಲಿಂದ ನೀನು ಬಂದೆ? ನಾವು ಈ ಭೂಲೋಕದವರು. ಸಾಕೋ ಬೇಕೋ? ರಣರಂಗಕ್ಕೆ ಬಂದಿದ್ದೀಯ, ರಣಹೇಡಿಯಂತೆ ಮಾಡದೆ ಯುದ್ಧವನ್ನು ಮಾಡು, ಇಲ್ಲ ಮುಚ್ಚಿಕೊಂಡು ನಡೆ. ಏನು ಹೇಳಿದಿರಿ? ರಾಮನು ರಣಹೇಡಿಯೇ, ಯುದ್ಧಕ್ಕೆ ಬಂದಂತಹ ರಾಮ ಹಿಂಜರಿಯುವವನಲ್ಲ. ಇದು ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸ್ತಾರಂತೆ.
ಉಳಿದಂತಹ ಎಲ್ಲ ಅಸ್ತ್ರವನ್ನು ಹೊಡ್ತಾನಂತ ಹುಟ್ಟು. ಮಂಗಳ ಮಹಿಮ ರಾಮನ ಮಂಗಳ ಮಹಿಮ ರಾಮನ ಕಂಠ ಸರ ಬಂದು ನೋಡೆಯೋ ಅಮ್ಮ ಮಂಗಳ ಮಹಿಮ ರಾಮನ ಕಂಠದರ ಬಂದು ನೋಡೆಯಮ್ಮ ರಣರೋಗದಿ ಬಿಟ್ಟ ಶತ್ರುಘ್ನ ಹುಡುದಾರ ರಣರೋಗದಿ ಬಿಟ್ಟ ಶತ್ರುಘ್ನ ನೋಡುದಾರವ ನೋಡೆಯೋ ಕಂಗೊಳಿಸುವ ಭರತನ ಕೈಯ ಕಡಗವಾಯ್ ಕಂಗೊಳಿಸುವ ಭರತನ ಕೈಯ ಕಡಗವಾಯ್ ನೋಡೆಯ
ಮೊಗದೆ ಬಿದ್ದ ಲಕ್ಷ್ಮಣನ ಮಗುಟವನ್ನು ನೋಡೆಯುವ ರಮನ ಕರ್ಣದರಬಲ್ಲು ನೋಡೆಯಮ್ಮ ರಣರಂಗದಿ ಬಿದ್ದ ಲಕ್ಷ್ಮಣನ ಮಗುಟವ ನೋಡೆಯಮ್ಮ ನಿನ್ನ ಪಾದಾರವಿಂದಗಳಿಗೆ ವಂದಿಸಿಕೊಂಡವರಿದ್ದೇವೆ. ಹೌದು ತಾಯಿ. ಅಮ್ಮ, ನಿನ್ನ ಆಸೆ ಏನಮ್ಮ? ತಮ್ಮನಾದ ತಮ್ಮನಾದ ಲವನನ್ನು ಕರೆದುಕೊಂಡು ಬರಬೇಕೆಂದು ಕರೆದುಕೊಂಡು ಬಂದಿದ್ದೇನಮ್ಮ. ಬಂದಿದ್ದೇನೆ ತಾಯಿ. ಏನಿದೆಲ್ಲ? ಅಷ್ಟೇ ಅಲ್ಲ, ಏನೇನು ಮಾಡಿದ್ದೇವೆ ಅಂತ ಕೇಳ ಅಣ್ಣ. ಕೇಳಮ್ಮ, ತಮ್ಮನನ್ನು ಯಾರೋ ರಾಯರು ಎಳೆದುಕೊಂಡು ಕರೆದುಕೊಂಡು ಹೋಗುತ್ತಾ ಇದ್ದರು. ಆತನನ್ನು ಯುದ್ಧದಲ್ಲಿ ಸೋಲಿಸಿದೆ. ನಂತರ ಇನ್ನೊಬ್ಬ ಬಂದ, ಆತನನ್ನು ಸೋಲಿಸಿದೆವು. ಯಾರಂತೆ? ಮತ್ತೊಬ್ಬ ಬಂದ, ಆತನನ್ನು ಸೋಲಿಸಿದೆವು. ಹೌದು. ಮತ್ತೊಬ್ಬ ಮರ್ಯಾದೆ ಇರುವವ ಬಂದ, ಆತನನ್ನು ಸೋಲಿಸಿದೆವು. ಯಾರೆಲ್ಲ ಗೊತ್ತೇ? ಯಾರು? ಮೊದಲಿಗೆ ಬಂದವನು ನನ್ನ ತಮ್ಮನನ್ನು ಎಳೆದುಕೊಂಡು ಹೋಗುತ್ತಿದ್ದವನು ಶತ್ರುಘ್ನನಂತೆ. ಆತನನ್ನು ದೂರದಲ್ಲಿ ಸೋಲಿಸಿ ನೋಡಮ್ಮ, ಆತನ ಉಡುದಾರವನ್ನು ತಂದಿದ್ದೇವೆ ಅಮ್ಮ. ನಂತರ ಬಂದವನು ಲಕ್ಷ್ಮಣನಂತೆ. ಹೌದು. ವೀರ ಲಕ್ಷ್ಮಣನಂತೆ, ವೀರ ಸೌಮಿತ್ರಿಯಂತೆ. ಆತನನ್ನು ದೂರದಲ್ಲಿ ವಧಿಸಿ ಆತನ ಮಕುಟವನ್ನು ತಂದಿದ್ದೇವೆ ನೋಡಮ್ಮ. ನೋಡು ತಾಯಿ, ನೋಡು, ಕಿರೀಟವನ್ನು ನೋಡು. ನಂತರ ಬಂದವನು ಭರತನಂತೆ, ಯುದ್ಧಕ್ಕೆ ಬಂದವನಂತೆ, ಸಾಧು ರೂಪಿಯವನು. ಆತನನ್ನು ಯುದ್ಧದಲ್ಲಿ ಸೋಲಿಸಿ ಆತನ ಕೈಯ ಕಡಗವನ್ನು ತಂದಿದ್ದೇವೆ ನೋಡಮ್ಮ. ನಂತರ ಬಂದವನು ಮರ್ಯಾದಾ ಪುರುಷೋತ್ತಮನಂತೆ, ಶ್ರೀರಾಮಚಂದ್ರಮನಂತೆ. ಆತನನ್ನು ರಣರಂಗದಲ್ಲಿ ವಧಿಸಿ ಆತನ ಕಂಠ ಸರವನ್ನು ತಂದಿದ್ದೇವೆ. ಮಗನೇ ನೀನಿಲ್ತು ಮಳ್ಪರೆ ಎದ್ದು ಬಂದಿದ್ದೇವೆ. ಮಗನೇ ನೀನಿಲ್ತು ಮಳ್ಪರೆ ನೀವಿಲ್ತು ಮಳ್ಪರೆ ಅಯ್ಯೋ ರಘುವಂಶಾದಿ ಪೂರ್ಣಚಂದ್ರ ರಘುವಂಶಾದಿ ಪೂರ್ಣಚಂದ್ರ ಅಗಣಿತ ಭೋಗ ದೇವೇಂದ್ರ ಅಗಣಿತ ಭೋಗ ದೇವೇಂದ್ರ ರಘುವಂಶಾದಿ ಪೂರ್ಣಚಂದ್ರ ಗಣಿತ ಭೋಗ ದೇವೇಂದ್ರ ಸುಗುಣಾಯ ಕಾಂತ ರಾಘವ ಎನ್ನ ಕಾಂತ ರಾಘವ ಮಗನೇ ನೀನು ತುಮಲ್ಪರೆ ಕಂದಾಯ ಎನ್ನ ರಾಘವ ರಘುಕುಲ ಪೂರ್ಣ
ರಾಮಚಂದ್ರ ಅಯ್ಯೋ 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 ಏನಾಯ್ತಮ್ಮ? ಗೆದ್ದು ಬಂದಿದ್ದೇವೆ, ಖುಷಿ ಪಡು. ಮಕ್ಕಳೇ, ನನ್ನ ಓಲೆ ಭಾಗ್ಯವನ್ನೇ ಕಳೆದಿರಲ್ಲ. ಏನಾಯ್ತಮ್ಮ? ನೀವು ನನ್ನ ಮಕ್ಕಳೇ ಅಲ್ಲ, ಶತ್ರುಗಳು. ಹೋಗಿ. ಅಮ್ಮ, ಅಯ್ಯೋ ನನ್ನ ಸೌಭಾಗ್ಯವೇ ಕಳೆದುಕೊಂಡು. ಏನಾಯ್ತಮ್ಮ? ಅಜಯ್ ಬಂದ್ರು, ಅಜಯ್. ಏನಾಯ್ತು? ಗುರುಗಳು ಬಂದ್ರು. ನನ್ನ ಓಲೆ ಭಾಗ್ಯವೇ ಹೋಯ್ತಲ್ಲ. ಏನಾಯಿತು? ಯಾರಿಗೂ ನನ್ನ ಏನಾಯಿತು? ಸೌಭಾಗ್ಯವನ್ನೇ ಕಳೆದುಕೊಂಡನಲ್ಲ. ಏನಾಯಿತಮ್ಮ ಸೀತಾ? ಯಾರು ನಿನಗೆ ಏನು ತೊಂದರೆಯನ್ನು ಮಾಡಿದರು? ಮಕ್ಕಳೇ, ಅಮ್ಮನ ಓಲೆಯನ್ನು ತೆಗೆದುಕೊಂಡು ಹೋದದ್ದು ಯಾರ? ಅಲ್ಲೇ ಇದೆ, ಅಲ್ಲೇ ನೋಡಿ. ಅಲ್ಲೇ ಇದೆ. ಅಮ್ಮನ ಹತ್ರ ಇದೆ. ಸೀತಾ, ಇನ್ನೇನು ತೊಂದರೆ ಆಯ್ತಮ್ಮ? ಮಕ್ಕಳೇ, ಇತ್ತ ಬನ್ನಿ. ನನ್ನ ಜಪ ಮುಗಿಲಿಲ್ಲ. ನಾನು ಅದಕ್ಕೆ ವಿಧಿಯನ್ನ ಹೇಳ್ತೇನಪ್ಪ, ಬಾಯಿಲಿ. ಸ್ವಲ್ಪ ದೂರ ನಿಂತುಕೊಳ್ತೇನೆ. ಬಾ 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 ಬಾಯಿ. ನಿಮ್ಮ ತಾಯಿಯ ದುಃಖವನ್ನ ನೋಡಿದರೆ ಹಾ, ಪರಿಸ್ಥಿತಿ ಏನೋ ಗಂಭೀರ ಇದೆ ಅಂತ ಅನ್ನಿಸ್ತಾ ಇದೆ. ಹಾ, ಆ ರೀತಿಯಲ್ಲಿ ದುಃಖಿಸುವವಳಲ್ಲ ಅವಳು. ಹಾ. ಅವಳ ಪರಿಸ್ಥಿತಿಯನ್ನು, ಯಾಕೆ ದುಃಖ ಅಂತ ನಮಗೂ ಗೊತ್ತಿಲ್ಲ ಗುರುಗಳ. ಅವಳ ಪೂರ್ವವನ್ನು ಎಲ್ಲವನ್ನು ಬಲ್ಲವನು ನಾನು. ಓಹೋ, ಏನು ನಡೆಯಿತು, ದುಃಖ ಏನಾಯಿತು? ದುಃಖ ಮಾಡುವಂತ ವಿಷಯವೇ ಇಲ್ಲ ವಿಸ್ತಾರವಾಗಿ ಗುರುಗಳೇ. ಹೇಳಿ ಮಕ್ಕಳೇ. ಯಾಕಾಗಿ ದುಃಖಿಸ್ತಾ ಇದ್ದಾಳೆ? ದುಃಖದ ವಿಷಯವೇ ಇಲ್ಲ ಗುರುಗಳೇ. ನೀವೇನು ಮಾಡಿದ್ದೀರಿ? ನಾವು ಸಂತೋಷದ ವಿಷಯ ಮಾಡಿದ್ದೇವೆ. ಏನು ಸಂತೋಷ? ನಿಮಗೆ ಒಳ್ಳೆಯ ಹೆಸರು ಬರುವಂತ ಮಾಡಿದ್ದೇವೆ. ಹೌದೇ? ನಿಮ್ಮ ನಿರ್ದೇಶನ, ಹಾ. ನಮ್ಮ ಗುರುಗಳ ನಿರ್ದೇಶನ ಹಾ. ಎಷ್ಟು ಒಳ್ಳೆಯದಿದೆ ಅಂತ ತೋರಿಸ್ತೇವೆ, ಹೇಳ್ತೇವೆ ಕೇಳಿ. ಹೌದೇ? ಹಾ ಹೇಳಪ್ಪ. ಗುರುಗಳೇ, ಹ್ಮ್ ಮೊದಲಿಗೆ ಏನಾಯ್ತು ಗೊತ್ತೇ? ಹ್ಮ್ ತಮ್ಮ, ಹಾ, ನೀನು ಶುರು ಮಾಡಿ. ಸರಿ, ನಾನೇ ಶುರು ಮಾಡುತ್ತೇನೆ. ಹಾ. ಹೂದೋಟವನ್ನು ತಮ್ಮ. ಚೆನ್ನಾಗಿ ನೋಡಿಕೊಳ್ಬೇಕು ಅಂತ ಹೇಳಿದವರು. ನಾನು ಶುರು ಮಾಡ್ಲಿಯಾ? ನಿನಗೆ ಹೇಳಲಿಕ್ಕಿದ್ರೆ ನೀನು ಮೊದಲು ಹೇಳಿಲ್ಲ, ನಾನು ಶುರು ಮಾಡ್ತೇನೆ. ಅಲ್ಲ, ನೀನು ಶುರು ಮಾಡಿ. ನಾನೇ ಮಾಡ್ಲಾ? ನೀನೇ ಮಾಡಿ. ಅಲ್ಲ, ನಾನು ಹೇಳ್ಬೇಕಾ ಯಾರು ಶುರು ಮಾಡುದು ಅಂತ? ಇಲ್ಲ ಇಲ್ಲ, ನಾನು ಹೇಳ್ತೇನೆ. ಹೇಳು. ಮೊದಲಿಗೆ ಹೂದೋಟಕ್ಕೆ ನಾನು ಹೋದವ. ಹಾ. ಎಲ್ಲ ಚೆಲ್ಲಾಪಲ್ಲಿ ಆಗಿತ್ತು. ಹ್ಮ್. ನೋಡಿದ್ರೆ ಒಂದು ತುರಗ. ಹಾ. ತುರಗ ಎಲ್ಲಿಂದ ಅಂತ ನೋಡಿದ್ರೆ ಹಾ. ಗೊತ್ತಾಗ್ಲಿಲ್ಲ. ಹಾ. ಹಣೆಯಲ್ಲಿ ಒಂದು ಪಟ್ಟಿ, ಹ್ಮ್ ಹಣೆಯಲ್ಲಿ ಲಿಖಿತ ಒಂದಿತ್ತು. ಹ್ಮ್ ನೋಡಿದ್ದೆ ತಡ, ಹ್ಮ್ ಅರ್ಥವಾಯಿತು. ಹಾ. ಶ್ರೀರಾಮನಂತೆ, ಮರ್ಯಾದಾ ಪುರುಷೋತ್ತಮನಂತೆ, ಹಾ. ಆತನ ಅಶ್ವಮೇಧದ ಹಯವಂತೆ. ಹ್ಮ್ ಕಟ್ಟಿದರೆ ಶೂರರು, ಹ್ಮ್ ಇಲ್ಲವಾದಲ್ಲಿ ಹೇಡಿಗಳು ಅಂತ ನೋಡಿದ್ದು. ನಾವು ಯಾರು? ಕೋಪವಂತು. ಶೂರರು ನಾವು, ಶೂರರಲ್ವೇ ನಾವು? ಶಕ್ತಿವಂತರು. ಹೇಡಿಗಳನ್ನು ಹೌದಲ್ವೇ? ನೀವು ಕೊಟ್ಟ ವಿದ್ಯಾಭ್ಯಾಸ ಹಾ. ಬರಿದಕ್ಕೆ ಕಲ್ತದ್ದೇ, ಖಂಡಿತ. ಬರಿದೆ ಕಲಿತವರು ನಾವೇ ಹ್ಮ್ ಅಲ್ಲ. ಹ್ಮ್ ಹಾಗಾಗಿ ತಮ್ಮ ಏನು ಮಾಡಿದ? ನೋಡಿದ ಕ್ಷಣವೇ ಕುದುರೆಯನ್ನು ಕಟ್ಟಿ ಹಾ. ಯಾರು ಬರ್ತಾರೆ ಅಂತ ಹ್ಮ್ ಧನುಸ್ಸನ್ನು ಹಿಡಿದು ತಯಾರಾಗಿ ನಿಂತೆ. ಅಂದ ಒಬ್ಬ ಯಾರು ಬಂದ? ಶತ್ರುಘ್ನನಂತೆ. ಹಾ ಹಾ. ನನ್ನ ಪರಾಕ್ರಮವನ್ನು ತೋರಿಸಿದೆ. ಹ್ಮ್ ಏನೋ ಸ್ವಲ್ಪ ಆಚೆ ಈಚೆ ಆಯ್ತು. ಹಾ, ಹಾ ಅಲ್ಲಿಗೆ ನಾನು ಬಿದ್ದೆ. ಹಾ. ಆಮೇಲೆ ಅಣ್ಣ ಹೇಳ್ತಾನೆ, ಕೇಳಿ. ಶತ್ರುಘ್ನನ ಜೊತೆಯಲ್ಲಿ ನೀನು ಬಿದ್ದೆ. ಹೌದು. ಈ ಬಿದ್ದ ವಿಚಾರ ಅಮ್ಮನಿಗೆ ಗೊತ್ತಾಯಿತು. ಹಾ ಆಗ ದುಃಖ ಆದದ್ದು ನಿಜ. ಹಾ. ಆ ಸಂದರ್ಭಕ್ಕೆ ದುಃಖ ಆದದ್ದು ಸರಿ. ದುಃಖದಲ್ಲಿದ್ದಾಳೆ ಅವಳು. ಅದು ಆಗಿನ ದುಃಖ. ಹಾ. ಆಗ ಹ್ಮ್. ನಾನು ಆಶ್ರಮಕ್ಕೆ ಹಿಂತಿರುಗಿ ಬರುತ್ತಾ ಇರುವ ವೇಳೆಯಲ್ಲಿ ಹ್ಮ್. ಕಣ್ಣೀರಿಡುತ್ತಿದ್ದಳು. ಹ್ಮ್. ತಮ್ಮನನ್ನು ಯಾರೋ ರಾಯರು ಕರೆದೊಯ್ಯುತ್ತಿದ್ದಾರೆ ಎಂಬ ವಿಚಾರ ತಿಳಿದ ತಕ್ಷಣವೇ ಹ್ಮ್. ಅಮ್ಮನ ಆಶೀರ್ವಾದವನ್ನು ಪಡೆದು ಹ್ಮ್. ಹೊರಟೆ ನಾನು. ಹಾ. ಶತ್ರುಘ್ನನು ಸಿಕ್ಕಿದ. ಹ್ಮ್. ಯುದ್ಧದಲ್ಲಿ ಅವನನ್ನು ಸೋಲಿಸಿ ಹ್ಮ್. ತಮ್ಮನನ್ನು ಬಿಡಿಸಿಕೊಂಡೆ. ಒಂದು ಕ್ಷಣದಲ್ಲಿ ಹಾ. ಸೀತಾ, ಅರ್ಥವಾಗ್ತಾ ಇದೆ ನನಗೆ. ಚಿಂತಿಸಬೇಡ, ಕೇಳ್ತೇನೆ ಏನಾಯಿತು ಅಂತ. ನಿನ್ನ ದುಃಖವನ್ನು ಸ್ವಲ್ಪ ಕಡಿಮೆ ಮಾಡಿ ಹೇಳಪ್ಪ. ನಂತರ ಹಾ. ಅಲ್ಲೇ ಕುಳಿತೆವು. ಹ್ಮ್. ವಿಶ್ರಾಂತಿ ಪಡೆಯುತ್ತಿರುವ ವೇಳೆಯಲ್ಲಿ ಹ್ಮ್. ಮತ್ತೊಬ್ಬ ಬಂದ. ಹಾ. ಲಕ್ಷ್ಮಣನಂತೆ, ಹ್ಮ್. ಹ, ವೀರ ಸೌಮಿತ್ರಿಯಂತೆ. ಹ್ಮ್. ಏನು ಪರಾಕ್ರಮ ಇಲ್ಲ. ಹಾ. ನಮ್ಮ ಈ ಶಕ್ತಿ ಎದುರು ಹ್ಮ್. ಆತ ಧರೆಗುರುಳಿ ಹೋದ. ಹಾ. ಆ ಬಳಿಕ ಬಂದವನು ಹ್ಮ್. ಭರತನಂತೆ. ಹ್ಮ್. ಆತನನ್ನು ಕೂಡ ಯುದ್ಧದಲ್ಲಿ ಸೋಲಿಸಿದೆ. ಹ್ಮ್. ನಂತರ ಹ್ಮ್.
ಒಬ್ಬ ಮರ್ಯಾದಾ ಪುರುಷೋತ್ತಮನಂತೆ, ರಘುವಂಶ ಶ್ರೀರಾಮಚಂದ್ರಮನಂತೆ ಆತನನ್ನು ಯುದ್ಧದಲ್ಲಿ ಸದೆಬಡಿದು ವೀರರಂತೆ ಬಂದಿದ್ದೇವೆ. ನೋಡಿ ಗುರುಗಳೇ, ಶತ್ರುಘ್ನನ ಉಡುದಾರ, ಲಕ್ಷ್ಮಣನ ಮಕುಟ, ಭರತನ ಕಡಗ, ಶ್ರೀರಾಮನ ಕಂಠಸರವನ್ನು ತಂದಿದ್ದೇವೆ. ಇನ್ನೇನು ಬೇಕು? ಸಂತಸದ ವಿಚಾರ. ಒಳ್ಳೆಯ ಸಾಮರ್ಥ್ಯವನ್ನು ತೋರಿಸಿದ್ದೀರಿ. ಅಮ್ಮ ಕೇಳೀಗ ನೀನಳಲಿ ಮಾಡುವುದೇನು? ನಮ್ಮಲ್ಲಿ ಬಿದಪ್ಪುವುದೇ ಬಯದಿ ಕೆಡಗಿದರೆ, ಬ್ರಹ್ಮಲಿ ಬಿದಪ್ಪುವುದೇ ಬಯದಿ ಕೆಡಗಿದರೆ. ಅರ್ಥವಾಯಿತು ನಿನ್ನ ಕಷ್ಟ. ಏನು ಮಾಡೋಣ ಹೇಳು? ಬ್ರಹ್ಮಲಿಖಿತ ತಪ್ಪುವುದಕ್ಕೆ ಸಾಧ್ಯವಿಲ್ಲವಮ್ಮ. ಹಾಗೆಂದ ಮಾತ್ರಕ್ಕೆ ಜೀವನವೇ ಮುಗಿದು ಹೋಯಿತು ಎಂಬುದಾಗಿ ಯೋಚಿಸಬೇಕಾದದ್ದಿಲ್ಲ. ಮಕ್ಕಳು ಅವರಿಗೆ ತಿಳಿದದ್ದನ್ನು ಮಾಡಿದ್ದಾರೆ. ಹಾಗೆಂದು ಅರಿತವರು ನಾವು ಸುಮ್ಮನಿರುವುದಕ್ಕೆ ಸಾಧ್ಯವೇ? ಮಕ್ಕಳೇ, ಗುರುಗಳೇ, ನೀವು ತಿಳಿಯುವುದಕ್ಕೆ ಬಹಳಷ್ಟಿದೆ. ಓಹೋ, ಎಲ್ಲರೂ ನನ್ನನ್ನು ಹಿಂಬಾಲಿಸಿರಿ. ನಾವೇನು ತಪ್ಪು ಮಾಡಿದ್ದೇವೆ ಗುರುಗಳೇ? ರಣರಂಗದತ್ತ ಹೋಗೋಣ, ಅಲ್ಲಿ ನಿಮಗೆ ಅರ್ಥವಾಗುತ್ತದೆ. ಆಗಲಿ. ತೆರಳೋಣ. ಮಂತ್ರ ಜಲವನ್ನ ಪ್ರೋಕ್ಷಿಸುತ್ತೇನೆ. ಅದು ಸತ್ತವರೆಲ್ಲ ಮತ್ತೆ ಎದ್ದು ಬರುತ್ತಾರೆ. ನಿನಗೂ ಪ್ರತಿ ನಮಸ್ಕಾರಗಳು. ಆತನನ್ನು ಬದುಕಿಸಿದ್ದು ಯಾಕೆ ಗುರುಗಳೇ? ಮತ್ತೆ ಬಂದ. ಹೌದು. ಪುನಃ ಯುದ್ಧ ಮಾಡಬೇಕು. ಏನಿದು ಆಶ್ಚರ್ಯ? ಏನಿದು ಆಶ್ಚರ್ಯ? ಮುನಿವರ್ಯರಾದಂತಹ ನಿಮಗೂ ಈ ಬಾಲಕರಿಗೂ ಏನಾದರೂ ಸಂಬಂಧವಿದೆ? ಮಾತ್ರವಲ್ಲ, ಈ ವೀರ ಬಾಲಕರು ಯಾರು? ಇವರ ತಂದೆ ಯಾರು? ಇವರ ತಾಯಿ ಯಾರು? ಮಹರ್ಷಿಗಳಾದ ನಿಮಗೆ ಅಲ್ಲವರು ನೀವು ತಿಳಿದಿರುತ್ತದೆ, ತಿಳಿಸ್ಬೇಕು. ಇವರಿಗೆ ಯಾರ ಜೊತೆಯಲ್ಲಿ ಸಂಬಂಧ ಇದೆ ಅಂತ ಕೇಳ್ತಾ ಇದ್ದೀಯ? ಭಾನುವಂಶದ ಕೇಳು ಮಗಳ ಬಾನುಗಳಿಗೆ ಏನಾಗಬೇಕಿವರು ಜಾನಕಿಯ ಸುತರು, ಏನಾಗಬೇಕಿವರು ಜಾನಕಿಯ ಸುತರು. ರಾಮಚಂದ್ರ, ಚಿಕ್ಕದಾಗಿ ಒಂದು ಕಥೆಯನ್ನು ಹೇಳ್ತೇನೆ ಕೇಳು. ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ಎಂಬ ಅರಸನಿದ್ದ. ಲೋಕಾಪವಾದಕ್ಕೆ ಹೆದರಿ ತನ್ನ ಮಡದಿಯನ್ನ ಕಾಡುಗೆ ಕಳುಹಿಸಿದ. ಹೇಗಿತ್ತು ಸಂದರ್ಭ? ತುಂಬು ಗರ್ಭಿಣಿ ಜಾನಕಿಯಾಗಿ ಆಕೆ ಕಾಡಿಗೆ ಹೋದವಳು ಏನಾದಳು ಇದನ್ನ ನೀನು ತಿಳಿಯಲಿಲ್ಲ. ಮುಂದಿನ ಕಥೆ ಇಲ್ಲಿ ನಡೆಯಿತು ನೋಡು. ಕಾಡಿಗೆ ಬಂದಂತಹ ಜಾನಕಿ ವಾಲ್ಮೀಕಿ ಮುನಿ ಆಶ್ರಮವನ್ನ ಸೇರಿದಳು. ಅವಳಿ ಮಕ್ಕಳಿಗೆ ಜನ್ಮವನ್ನೂ ಇತ್ತಳು. ಆ ಮಕ್ಕಳು ಬೆಳೆದು ಈ ಪ್ರಾಯವನ್ನು ಪ್ರವೇಶಿಸಿದ್ದಾರೆ ನೋಡು. ಈಗ ಹೇಳು, ಈ ಮಕ್ಕಳು ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರನ ಮಡದಿ ಜಾನಕಿಯ ಮಕ್ಕಳು. ನಿನಗೇನಾಗಬೇಕು? ವಾಲ್ಮೀಕಿ ಮಹರ್ಷಿಗಳೇ, ಹ, ಏನು ಹೇಳ್ತಾ ಇದ್ದೀರಿ? ಅವರಿಗಿರುವರು ನನ್ನ ಮಕ್ಕಳೇ. ಹಾ, ನಾನು ಕನಸನ್ನೇನು ಕಾಣುತ್ತಿಲ್ಲವಲ್ಲ? ಹಾ, ಖಂಡಿತ ಕನಸಲ್ಲವಪ್ಪ ಇದು. ಓ ಕಲ್ಲಮ್ಮ, ಕಾಲ ಅಂತ ಹೇಳುವುದು ನನ್ನ ಕರುಳ ಬಳ್ಳಿಗಳೇ. ಹೌದು. ಒಂದು ಕ್ಷಣ ಸೈರಿಸು. ಅವರಿಗೂ ನಾನು ಉತ್ತರವನ್ನ ಹೇಳಬೇಕಾಗಿದೆ. ಸರಿ ಸರ್. ಇದುವರೆಗೆ ಅವರನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನಾನು ನಿರ್ವಹಿಸಿದ್ದೇನೆ. ಮಕ್ಕಳೇ, ಇತ್ತ ಬನ್ನಿರಪ್ಪ. ಯಾಕೆ ಬದುಕಿಸಿದ್ದು? ಯಾಕೆ? ಇದು ಪ್ರಶ್ನೆ. ನಿಮ್ಮನ್ನು ಹುಟ್ಟಿಸಿದವನು ಈತನಪ್ಪ, ಅದಕ್ಕೋಸ್ಕರ ಬದುಕಿಸಿದ್ದೇನೆ. ಈತನು ನಮ್ಮ ತಂದೆಯೇ. ನಿಮ್ಮ ಜನನಕ್ಕೆ ಕಾರಣನಾದಂತಹ ಅಯೋಧ್ಯಾಧಿಪತಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಈತನಪ್ಪ. ಬನ್ನಿ ಬನ್ನಿ, ವಂದಿಸಿಕೊಂಡಿದ್ದೇವೆ. ನಾವು ಮಾಡಿದ ತಪ್ಪಿಗೆ
ಕ್ಷಮೆಯನ್ನು ಯಾಚಿಸುತ್ತಿದ್ದೇವೆ. ಕ್ಷಮಿಸಿ. ನನ್ನ ಮಕ್ಕಳಲ್ಲವೇ? ಹ, ರಾಮಚಂದ್ರ, ಇಂದಿಗೆ ನನ್ನ ಕರ್ತವ್ಯ ಪೂರ್ಣವಾಗಿದೆ. ನಿನ್ನ ಪುತ್ರ ರತ್ನಗಳನ್ನ ಮತ್ತೆ ನಿನ್ನ ಕೈಗೊಪ್ಪಿಸಿದ್ದೇನೆ. ಸೀತಾಪತಿಯಾಗಿ ಮತ್ತೆ ಅಯೋಧ್ಯೆಯತ್ತ ತೆರಳು. ಒಳ್ಳೆಯದಾಗಲಿ. ಹಾಗೆ ಆಗಲಿ. ಜಾನಕಿ, ಸೀತೆ, ನಾನು ಮಾಡಿದಂತಹ ತಪ್ಪನ್ನು ಮನ್ನಿಸಬೇಕು. ಹೋಗುವಾಗ ಒಬ್ಬಂಟಿಯಾಗಿ ಹೋಗಿದ್ದೀಯ ಕಾಡಿಗೆ, ಬರುವಾಗ ಇಬ್ಬರು, ನಾವು ನಾಲ್ವರು ಜೊತೆಯಾಗಿ ತಮ್ಮಂದಿರಾದಂತಹ ಭರತಶತ್ರುಘ್ನರು, ಲಕ್ಷ್ಮಣ ಎಲ್ಲರನ್ನೂ ಕೂಡಿಕೊಂಡು ಅಯೋಧ್ಯೆಯತ್ತ ತೆರಳೋಣವಂತೆ.